ಇರಾನ್ ಇಸ್ರೇಲ್ ಸಂಘರ್ಷದಿಂದ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ. ಹಲವು ರಾಷ್ಟ್ರಗಳು ಉಭಯ ರಾಷ್ಟ್ರಗಳಿಗೆ ಬೆಂಬಲವನ್ನ ಸೂಚಿಸಿದ್ರೆ ಕೆಲವು ರಾಷ್ಟ್ರಗಳು ಯುದ್ಧ ನಿಲ್ಲಿಸಬೇಕೆಂದು ಪದೇ ಪದೇ ಒತ್ತಾಯಿಸುತ್ತಿವೆ. ಇಂತಹ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಇರಾನ್ ಪರ ಭಾರತ ನಿಲ್ಲಬೇಕೆಂದು ಹೇಳಿದ್ದಾರೆ. ಇನ್ನು ಟ್ವಿಟರ್ನಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಲೇಖನ ಉಲ್ಲೇಖಿಸಿ ಸಿದ್ದರಾಮಯ್ಯ ಪೋಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹೇಳಿರೋದೇನು ಅಂತ ನೋಡ್ತಾ ಹೋದ್ರೆ, ಇರಾನ್ ಮೇಲೆ ಇಸ್ರೇಲ್ ಅಪ್ರಚೋದಿತ ದಾಳಿ ಮಾಡ್ತಿತ್ತು, ಇರಾನ್ ಅಪಾಯದ ಅಂಚಿನಲ್ಲಿ ನಿಂತಿದೆ, ಇಸ್ರೇಲ್ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ರಾಜತಾಂತ್ರಿಕತೆಯನ್ನ ಉಲ್ಲಂಘಿಸಿದೆ. ಇನ್ನು ಉಭಯ ದೇಶಗಳ ನಡುವಿನ ಸಂಘರ್ಷದಿಂದ ಭಾರತದ ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಕೂಡ ಆಗ್ತಿದೆ. ಭಾರತದ ಕಷ್ಟಕರ ಮತ್ತು ಮಹತ್ವದ ಸಂದರ್ಭಗಳಲ್ಲಿ ಇರಾನ್ ಭಾರತದ ಪರವಾಗಿ ನಿಂತಿದೆ. ಸದ್ಯ ಇರಾನ್ ಸಂಕಷ್ಟದಲ್ಲಿದ್ದು ಭಾರತ ಬೆಂಬಲವನ್ನ ಕೊಡಬೇಕಿದೆ. ಯುದ್ಧದಿಂದಾಗಿ ನಾಗರಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಿರುವಾಗ ಭಾರತ ತನ್ನ ತಟಸ್ಥ ಮತ್ತು ಮೌನದ ನಿಲುವಿನಿಂದ ಹೊರಬರಬೇಕು. ನಮ್ಮ ವಿದೇಶಾಂಗ ನಿಯಮಗಳ ಮೂಲಕ ಶಾಂತಿಯನ್ನ ಕಾಪಾಡಬೇಕಿದೆ. ಭಾರತ ಈ ಬಗ್ಗೆ ಕೂಡಲೇ ಪ್ರತಿಕ್ರಿಯಿಸಬೇಕಿದೆ. ಕೇವಲ ನೈತಿಕ ಬೆಂಬಲ ಕೊಡುವುದಷ್ಟೇ ಅಲ್ಲ, ಪಶ್ಚಿಮ ಏಷ್ಯಾದ ಹಿತಾಸಕ್ತಿ ಪರವಾಗಿ ದೀರ್ಘವಾಗಿ ನಿಲ್ಲಬೇಕಿದೆ. ಹೇಗಂತ ಸಿದ್ದರಾಮಯ್ಯ ಇರಾನ್ ಪರ ಬ್ಯಾಟ್ ಬೀಸಿದ್ದಾರೆ. ಒಟ್ನಲ್ಲಿ ಸಿದ್ದರಾಮಯ್ಯ ಅವರ ಈ ಪೋಸ್ಟ್ ಭಾರಿ ವಿವಾದಕ್ಕೆ ಕಾರಣ ಕೂಡ ಆಗಿರುವಂತದ್ದು.